ಬಂದಿರುವ ಭಾರತವನ್ನು ಎದುರಿಸಬೇಕು ಅಂತಲ್ವ, ಅವರನ್ನು ಸೋಲಿಸಬೇಕು ಅಂತಲ್ವ, ನಿನ್ನ ಆಸೆಯನ್ನು ತೀರಿಸಿ ಸಿದ್ಧ ಬಂದ ಕುದುರೆಯನ್ನು ನಮ್ಮ ಇದನ್ನು ಆಳುವ ಭೂಪತಿ ನೀಲಕೇತ ನೀಲಧ್ವಜ ಎನ್ನುವ ಶುಭಭಾವನೆಯ ಪಾಲಿಗೆ ಆಡಳಿತದ ವಿಷಯದಲ್ಲಿ ಸಂತೃಪ್ತಿಯ ಜೀವನ. ಅದಕ್ಕೆ ಕಾರಣ ನಮ್ಮನ್ನು ಅನುಸರಿಸಿ ಬಂದಿರುವಂತಹ ಸಚಿವ ಶ್ರೇಷ್ಠರು ರಾಜಕೀಯವಾದಂತಹ ಯಾವುದೇ ಕ್ಷೋಭೆಗಳು ತಲೆದೋರದಿರುವ ಹಾಗೆ ತಪ್ಪ ಕಾಲಕ್ಕೆ ಸರಿಯಾಗಿ ಸಲಹೆ ಸೂಚನೆಯನ್ನು ನೀಡುವುದರ ಜೊತೆಗೆ ಆಡಳಿತದಲ್ಲಿ ಯಾವುದೇ ತೊಂದರೆಯಾಗದೇ ಇದ್ದ ಹಾಗೆ ನೋಡಿಕೊಂಡಿದ್ದಾರೆ. ಸಂಪದ್ಭರಿತವಾಗಿರುವಂತಹ ಮಹಿಷ್ಮತಿಯ ಆಡಳಿತ ಎನ್ನುವುದು ನನ್ನ ಪಾಲಿಗೆ ದೊರಕಿದ್ದು ಯೋಗ ಭಾಗ್ಯ ಎನ್ನುವುದಾಗಿಯೇ ಭಾವಿಸಿದವರು. ರಾಜಕೀಯವಾದಂತಹ ವಿಷಯದಲ್ಲಿ ಯಾವುದೇ ನೆಮ್ಮದಿ ಇದ್ದರೂ ಸಹ ಸಾಂಸಾರಿಕ ವಿಷಯದಲ್ಲಿ ಇರಬೇಕು. ಆ ವಿಭಾಗದಲ್ಲಿಯೂ ನಾನು ಸಂತೃಪ್ತ. ಮನವೆಚ್ಚಿ ಕೈ ಹಿಡಿದಿರುವಂತಹ ಮಡದಿ ಜ್ವಾಲೆ ತನ್ಮೂಲಕವಾಗಿ ದಾಂಪತ್ಯ ಜೀವನದಿಂದ ಪಡೆದಿರುವುದು ಉಭಯ ಮಕ್ಕಳು ಪ್ರವೀರ ಹಾಗೂ ಸ್ವಾಹ. ಈಗಾಗಲೇ ನನ್ನ ಮಗಳು ಸ್ವಾಹಾಳನ್ನ ಪ್ರತ್ಯಕ್ಷ ಅಗ್ನಿದೇವತೆ ಮೆಚ್ಚುವುದರ ಮೂಲಕವಾಗಿ ಮದುವೆಯಾಗಿದ್ದಾನೆ. ನನ್ನ ಪಾಲಿಗೆ ಹುಟ್ಟಿನ ಹುಡುಗನಾಗಿದ್ದಾನೆ. ಮೊನ್ನೆ ತಾನೇ ಮಗನ ಮದುವೆಯನ್ನು ನೆರವೇರಿಸಿದವ. ಇಷ್ಟೊತ್ತಿಗೆ ಬರ್ತಿಲ್ಲ.
ಹೋಗ್ತಾ ಇದ್ದವನು ನಾನು. ಯಾವಾಗಲೂ ಹೋಗದ ಶಾಲೆಯಿಂದ ಸೇರಿದವರು ಕ್ಷಣವೇ ನೀನು ಆಗಮಿಸುವವ, ಯುವರಾಜ ಪೀಠವನ್ನು ಅಲಂಕರಿಸುವವ, ಇಷ್ಟೊತ್ತಾಗಿ ಬರಲಿರುವುದ ಎನ್ನುವ ನಿರೀಕ್ಷೆಯಿದ್ದ ಹಾಗೆ ಓಡಾಡಿದ ಬಗೆಯಿಂದ ಧಾವಿಸಿ ಬರ್ತಾ ಇದ್ದೀಯ. ಯಾವಾಗಲೂ ನಗುಮುಖ ನಿನ್ನ ಇವತ್ತಾಗಲ್ಲ ಕೆಂಪಡರೆ ಅದರಲ್ಲೇನೋ ಕ್ರೋಧ, ಯಾವುದನ್ನು ಸಾಧಿಸಬೇಕು ಎನ್ನುವಂತ ಛಲ ನಿನ್ನ ಮುಖದಲ್ಲಿ ಕಾಣಿಸ್ತಾ ಇದೆ. ಮಗನೇ, ಮನಸ್ಸಿನ ಹದವನ್ನು ತಿಳಿಯುವುದಕ್ಕೆ ಮುಖವೇ ಕನ್ನಡಿ. ಖಂಡಿತ. ಹಾಗಾದ್ರೆ ಮನಸ್ಸಿನಲ್ಲೇನೋ ಅಡಗಿದೆ ಎಂಬುದನ್ನು ಊಹಿಸಿದೆ. ಎಲ್ಲಿ ಹೋದವ, ಏನು ವಿಶೇಷ ಮನೋವ್ಯವಹಾರವನ್ನು ಪೂರೈಸಿದ ಬಳಿಕ ದೇಹದ ಆಯಾಸದ ಪರಿವರ್ತನೆಗೆ ಚಿತ್ರ ವಿಶೇಷ ಏನದು? ನಮ್ಮ ಉಪವನದವರೆಗೆ ಒಂದು ವಿಶೇಷವಾದಂತಹ ಶೋಧೆ ಕುದುರೆ. ನಮ್ಮ ಉಪವನದ ಖಂಡಿತವಾಗಿ ಬಹುಶಃ ನಮ್ಮ ನಾಯಕನಿರಬೇಕಾದ ಕುದುರೆ. ನಾನು ಹಾಗೆ ಭಾವಿಸಿಕೊಂಡೆ. ಅದು ಕೇವಲ ನಾವು ಭಾವಿಸಿದ್ದಾಗಿ ಬಿಟ್ಟದ್ದು ವಾಸ್ತವ. ಹಾಗೆ ಬಂದಿರುವಂತಹ ಕುದುರೆ ನಮ್ಮಂತಲ್ಲ, ಪರ ಊರಿನಿಂದ ಬಂದದ್ದು ಅಂತ ಅರ್ಥ ಆಯಿತು. ಹಾಗೆ ಹತ್ತಿರವಾಗಿ ನೋಡಿದಾಗ ಸೂಕ್ಷ್ಮವಾಗಿ ಗ್ರಹಿಸಿದಾಗ ಹಣೆಯಲ್ಲಿ ಒಂದು ಲಿಖಿತವನ್ನು ಕಂಡು ಹಣೆಲಿಖಿತವನ್ನು ತೆಗೆದು ವಾಚಿಸಿದಾಗ ತಿಳಿದಂತಹ ವಿಚಾರ ಅದು ಒಂದು ಮೇಲ್ಹಾಸ್ಯ. ಹಾಗೆ ಬಿಟ್ಟ ಮರ್ಯಾದ ಧರ್ಮಶ್ರೇಷ್ಠ ಹಿಂದೆ ನಡೆದಿರುವಂತಹ ಮಹಾಭಾರತ ಸಂಗ್ರಾಮದಲ್ಲಿ ಕಂಬುಗಳ ಅಧ್ಯಾಯದಿಂದ ಅಶ್ವಮೇಧವನ್ನು ಕೈಗೊಂಡ ಆ ಮೂಲಕವಾಗಿ ಗುರುತಿಸಿ ಬಿಡಲ್ಪಟ್ಟಂತಹ ಅಶ್ವಮೇಧ ಪ್ರಪಂಚದಲ್ಲಿ ಸುತ್ತಾಡ್ತವನು ಹಾಗೆ ನೇರವಾಗಿ ಪ್ರವೇಶ ಮಾಡಿದೆ. ಪಡೆಯಲಿದ್ದವನ್ನ ಕಂಡವರು ಬಲ ಇದ್ದವರು ಕಟ್ಟಿ ಕಾದಾಡಬೇಕು. ಕಾದ ರಸದಳವಾದವರು ಕಪ್ಪ ಕಾಣಿಕೆಯನ್ನು ಶರಣಾಗತರಾಗಬೇಕಂತೆ. ಈ ಅರ್ಥದ ವಿಚಾರಗಳ ಬಗ್ಗೆ ಅಡಕವಾಗಿ ಬರೆದುಕೊಂಡಿದೆ. ಇದನ್ನೆಲ್ಲ ನೋಡಿ ಓದಿ ಮಾಡಿದ
ಈಗ ಕುದುರೆಯ ಬೃಂದಾವನಿಗೆ ಬಂದಿರುವಂತಹ ವೀರನಾದರೂ ಯಾರು ಎಂತಹ ಪ್ರತ್ಯಕ್ಷ ಮದಮಾರಿಯನ್ನೇ ಗೆದ್ದಿರುವಂತಹ ಪಾರ್ಥನ ಎಲ್ಲಿಗೆ ಬಂದಿದ್ದಾನೆ. ತ್ರಿಲೋಕ ವಿಜಯ ಎನ್ನುವುದಾಗಿ ನೆಗಳತೆಗೆ ಪಾತ್ರನಾಗಿರುವಂತಹ ಅರ್ಜುನನನ್ನ ಹೋರಾಟ ಕಣದಲ್ಲಿ ನಡೆಸುವಂತಹ ವೀರಾತ್ರಿ ವೀರರು ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂತಹ ನಮ್ಮ ಪಾಡಿಯೇನು ಅರ್ಜುನ